ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಹೊರವಲಯದ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಆವರಣದಲ್ಲಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ, ನಾಗಸಿಂಹಾದ್ರಿ ಚಾರಿಟೀಸ್, ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಇಂಡಿಯಾನಾ ಹಾರ್ಟ್ ಸೆಂಟರ್ ಹಾಗೂ ವಾಸವಿ ಲ್ಯಾಬ್ನ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಹೃದಯ ತಪಾಸಣಾ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ ಬಿಪಿಜಿಆರ್, ಬಿಎಸ್ಇ, ಸಿಜಿ ಪರೀಕ್ಷೆ ಸೇರಿದಂತೆ ಹೃದಯ ತಜ್ಞರೊಂದಿಗೆ ಸಮಾಲೋಚನೆ ನಡೆಯಿತು. 120 ಜನರು ಉಚಿತ ಹೃದಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು, ಬ್ರಹ್ಮಶ್ರೀ ಸಿಂಹಾದ್ರಿ ಸದ್ಗುರುಗಳ 106ನೇ ವರ್ಷದ ಜನ್ಮ ದಿನೋತ್ಸವ ಪ್ರಯುಕ್ತ ಈ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದು, ಸಾರ್ವಜನಿಕರು ಇಂತಹ ಶಿಬಿರಗಳ ಸದುಪಯೋಗ ಪಡೆದುಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅವರು ಕರೆ ನೀಡಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ಗೌರವ ಸನ್ಮಾನ ಮಾಡಲಾಯಿತು. ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಭಾ ಕಾರ್ಯಕ್ರಮದಲ್ಲಿ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಡೀನ್ ಡಾಕ್ಟರ್ ರಾಜೇಶ್, ನಾರಾಯಣಮೂರ್ತಿ, ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಯೋಗೀಂದ್ರ, ರವಿ, ಶ್ರೀನಿವಾಸುಲು, ಸಂಜೀವಮೂರ್ತಿ, ವೆಂಕಟೇಶಮೂರ್ತಿ, ರಾಜೇಶ್ವರಿ, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನ, ಯತೀಶಂ ಸಿದ್ದಾಪುರ, ಧನಂಜಯ, ಗಂಗಮ್ಮ, ಸರಸ್ವತಿ, ಗೋವಿಂದರಾಜ್, ಗೀತಾ, ಭಕ್ತವತ್ಸಲ, ವಿಜಯ್, ಐಶ್ವರ್ಯ, ಸುಹಾಸ್, ದೀಪ, ಸೌಮ್ಯ, ಉಮೇಶ್ ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿ, ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಈ ಸಂಪ್ರದಾಯದಲ್ಲಿ ಬೆಳೆದು ಬಂದಿರತಕ್ಕಂಥ ಕುಟುಂಬ ಅದು. ಅದಕ್ಕಾಗಿ ಅವರು ವಿಶೇಷವಾಗಿ ನಮ್ಮ ನರಹರಿ ಸದ್ಗುರು ಪೀಠದ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿ ಈ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಈ ಮೊನ್ನೆ 2 ತಿಂಗಳ ಕೆಳಗಡೆ ನಗರಂಗೆರೆ ಗ್ರಾಮದಲ್ಲಿ ಒಂದು ಹೈಟೆಕ್ ಹೆಲ್ತ್ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 234 ಜನ ಯಶಸ್ವಿಯಾಗಿ ನಡೀತು. ಅದ್ರ ಜೊತೆಗೆ ಬರ್ತಕ್ಕಂಥ 19ನೇ ತಾರೀಕು ಒಟ್ಟಪ್ಪನಹಳ್ಳಿ ಗ್ರಾಮದಲ್ಲಿ ಸಹ ಒಂದು ಉಚಿತವಾದಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ನಾರಾಯಣಮೂರ್ತಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು ವರ್ಷದಲ್ಲಿ 2 ರಿಂದ 3 ಬ್ರಿಡ್ಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಒಬ್ಬರು ಒಬ್ರು ಬಿದ್ದಿದ್ರು. ಅವಾಗಿನ ಪ್ರಶ್ನೆ ಆಗಿತ್ತು. ಕಾರ್ ಅಡ್ಡ ನಿಲ್ಲಿಸಿ ಇಂಡಿಕೇಟರ್ ಎಲ್ಲ ಹಾಕಿ 108 ಆಂಬುಲೆನ್ಸ್ ಬರೋವರೆಗೂ ಫಸ್ಟ್ ಏಡ್ ಕೊಟ್ಟು ಆಂಬುಲೆನ್ಸಲ್ಲಿ ಹತ್ತಿಸಿ ಕಳಿಸೋವರೆಗೂ ಅಲ್ಲಾಡ್ಲಿಲ್ಲ. ಕೂತಿರೋ ಜಾಗದಲ್ಲಿ ರೋಡಲ್ಲಿ ಅಲ್ಲೇ ಅವ್ರ ಪಕ್ಕನೇ ನಿಂತ್ಕೊಂಡು ಮಾನಿಟರ್ ಮಾಡಿ ಕಳಿಸ್ತಂತ ಸಹೃದಯಿ. ಯಾವುದೇ ಅದಕ್ಕೆ ಪ್ರಚಾರ ಇಷ್ಟಪಡೋದಿಲ್ಲ. ನನಗೆ ಹೇಳಿದ್ದೀನಿ ಅಂದ್ರೂ ಮತ್ತೆ ಬೈತಾರೆ ಮುಗಿದ ಮೇಲೆ. ನೆಕ್ಸ್ಟ್ ಯೋಗೇಂದ್ರ ಸರ್ ಸಹ ನಮ್ಮ ಬಾಬಣ್ಣವ್ರು ಹೇಳಿದಂಗೆ ಸುಮಾರು ಶ್ರೇಷ್ಠರಿಗೆ ಮತ್ತು ಶ್ರೀ ನರಹರಿ ಸದ್ಗುರು ಸೇವಾ ಪ್ರತಿಷ್ಠಾನದ ನಿರ್ದೇಶಕರಾಗಿರ್ತಕ್ಕಂಥ ಸಂಜೀವಮೂರ್ತಿ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೆ ವಂದಿಸುತ್ತಾ, ನಾವು ಈ ಕಾರ್ಯಕ್ರಮವನ್ನು ಮಾಡೋದರಲ್ಲಿ 2 ಉದ್ದೇಶ ಇತ್ತು. ಒಂದು, ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ನೆನಪಿನಲ್ಲಿ ಒಂದು ವೈದ್ಯ ಸಂಬಂಧವಾಗಿರೋ ಕಾರ್ಯಕ್ರಮ ಒಂದು, ವಿದ್ಯಾ ಸಂಬಂಧವಾಗಿರೋ ಕಾರ್ಯಕ್ರಮ ಒಂದು. ಅವರಿಗೆ ವೈದ್ಯರಿಂದ ತುಂಬ ಸನ್ನಿಹಿತನೂ ಹೌದು. ಅವರ ಮೇಲೆ ಅದ್ಭುತವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿದ್ರು ಸಿಂಹಾದ್ರಿ ಸದ್ಗುರು ಸ್ವಾಮಿಗಳು. ಆ ವೈದ್ಯಕೀಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ನಾವು 2 ವರ್ಷದ ಹಿಂದೆ ಒಂದು ಕ್ಯಾನ್ಸರ್ ಕ್ಯಾಂಪ್ ಮಾಡಿದ್ವಿ, ಆಮೇಲೆ ಕಣ್ಣಿನ ಕ್ಯಾಂಪ್ ಮಾಡಿದ್ವಿ. ಈ ಸಾರಿ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಂಪ್ ಮಾಡೋಣ ಅಂತಂದು ನಾನು ಡಾಕ್ಟರ್ ನಾರಾಯಣಮೂರ್ತಿ ಅವರ ಹತ್ರ ಮಾತಾಡಿರುವಾಗ ಅವರು ತುಂಬ ಸಂತೋಷದಿಂದ, ಸ್ವಾಮೀಜಿ ನಮ್ಮ ಬಸವೇಶ್ವರ